ಎಲ್ಲರಿಗೂ ನಮಸ್ಕಾರ. ಕ್ರಿಕ್ ಫ್ಯಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ IPL ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಬಿಫೋರ್ ನವೆಂಬರ್ 15 ಎಲ್ಲ ಟೀಮವರು ತಮ್ಮ ರಿಲೀಸ್ ಪ್ಲೇಯರ್ ಲಿಸ್ಟ್ನ IPL ಕಮಿಟಿಗೆ ಕೊಡಬೇಕು ಅಂತ ಒಂದು ಇದು ಬಂದಿದೆ. ಹಾಗಾಗಿ ಇವತ್ತು ನಾನು LSG ಇವರು ಯಾರ್ಯಾರನ್ನ ಬಿಡ್ಬೋದು, ಯಾರ್ಯಾರನ್ನ ಬಿಟ್ಟರೆ ಅವ್ರ ಟೀಮಿಗೆ ಒಳ್ಳೇದಾಗತ್ತೆ, ಆ್ಯಕ್ಷನಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ನ ತಗೊಳ್ಳೋಕ್ಕೆ ಅಂತ ಒಂದು ಪ್ರೆಡಿಕ್ಟ್ ಮಾಡ್ತೀನಿ. LSG ಅವರು IPL ಬಂದಾಗಿಂದ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಗುಜರಾತ್ ಹಾಗೂ LSG ಒಟ್ಟಿಗೆ ಬಂದಿದ್ದು, ಆದರೆ ಗುಜರಾತು ಎವ್ರಿ ಇಯರ್ ಕನ್ಸಿಸ್ಟೆಂಟಾಗಿ ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಷ್ ಮಾಡಿದ್ರೆ ಮಿಕ್ಸ್ ರಿಯಾಕ್ಷನ್ ಇದೆ LSG ಕಡೆಯಿಂದ. ಹೋದ ವರ್ಷ ಅಂಥ ಒಳ್ಳೆ ಪರ್ಫಾರ್ಮೆನ್ಸು ಯಾವ ಪ್ಲೇಯರ್ಸಿಂದನೂ ಕೊಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಆ್ಯಕ್ಷನಲ್ಲೇ ಅವ್ರು ತುಂಬ ಎಡ್ವರ್ಟ್ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಬರೀ ಫಾಸ್ಟ್ ಬೌಲರ್ಸ್, ಇಂಡಿಯನ್ ಫಾಸ್ಟ್ ಬೌಲರ್ಸ್ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ರು. ಯಾರು ಫಾರಿನ್ ಫಾಸ್ಟ್ ಬೌಲರ್ಸ್ ಇರಲಿಲ್ಲ. ಹಾಗಾಗಿ ಅವರು ಸ್ಟ್ರಗಲ್ ಮಾಡಿದ್ರು LSG ಟೀಮ್ ಅವರು. ಯಾರ್ಯಾರನ್ನ ರಿಲೀಸ್ ಮಾಡ್ತಾರೆ ಅಂತ ಒಂದು ಪ್ರೆಡಿಕ್ಟ್ ಮಾಡ್ತೀನಿ. ಮೊದಲನೇದು ಆವಿಷ್ ಖಾನು ಒಳ್ಳೆ ಬೌಲರೇ, ಆದರೆ ಅವ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. 9.75 crore LSG ಅವರು ಲಾಸ್ಟ್ ಇಯರ್ ತೊಗೊಂಡಿದ್ರು. ಈ ವರ್ಷ ಬಿಟ್ಟು ಬೇಕಂದರೆ ವಾಪಸ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಎರಡನೇದು ಅಕ್ಷದೀಪ್. ಇವರು ಒಳ್ಳೆ ಟೆಸ್ಟ್ ಬೌಲರೇ, ಆದರೆ T20 ಇನ್ನೂ ಅಂತ ಪ್ರೂವ್ ಮಾಡ್ಕೊಳ್ಳೋ ಪರ್ಫಾರ್ಮೆನ್ಸ್ ಯಾವುದೂ ಕೊಟ್ಟಿಲ್ಲ. ಇವ್ರನ್ನ LSG ಅವರು ಲಾಸ್ಟ್ ಇಯರು 8 crore ತೊಗೊಂಡಿದ್ರು. ಅವ್ರೂ ಬಿಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮೂರನೇ ಪ್ಲೇಯರು ಡೇವಿಡ್ ಮಿಲ್ಲರ್. ನಿಮಗೆಲ್ಲರಿಗೂ ಹೇಳಿದ್ರೆ ಶಾಕ್ ಅಂತ ಅನಿಸ್ಬೋದು, ಏನು ಡೇವಿಡ್ ಮಿಲ್ಲರ್ನ ಬಿಡ್ತಾನೆ ಅಂತ ಹೇಳ್ತಾ ಇದ್ದಾನೆ ಅಂತ. ಆದರೆ ಅವರು ಗುಜರಾತಲ್ಲಿ ಕೊಟ್ಟಂಥ ಪರ್ಫಾರ್ಮೆನ್ಸು LSGಯಲ್ಲಿ ಕೊಡೋಕ್ಕಾಗಿಲ್ಲ. ಅವರು ಹೋದ ವರ್ಷ ಆಡಿದ್ರು ಅನ್ನೋದೇ ಯಾರಿಗೂ ನೆನಪಿಲ್ಲ, ಅಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರು ಇನ್ನೇನು ಕೆರಿಯರ್ ಅವರು ಎಂಡಾಗ ಇದರಲ್ಲಿದ್ದಾರೆ ಅವರು. 7.5 crore LSG ಅವರು ಲಾಸ್ಟ್ ಇಯರು ಡೇವಿಡ್ ಮಿಲ್ಲರ್ನ ತೊಗೊಂಡಿದ್ರು. ಅಂಥ ಚಾನ್ಸಸ್ಸೂ ಸಿಗ್ತಾ ಇಲ್ಲ, ಹಾಗಾಗಿ ಬಿಡೋ ಚಾನ್ಸಸ್ ಇರುತ್ತೆ. ಫೋರ್ತ್ ಒನ್ ಬಂದುಬಿಟ್ಟು ಶಹಬಾಜ್ ಅಹ್ಮದ್. ಇವ್ರನ್ನ 2.4 crore LSG ಅವರು ತೊಗೊಂಡಿದ್ರು. ಅವರು ಏನು ಅಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. RCBಯಲ್ಲಿ ಇದ್ದಾಗ ಆವಾಗ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಆದರೆ ಅಂಥ ಇದೇನು ಕಾಣಿಸ್ಕೊತಾ ಇಲ್ಲ ಇವಾಗ. ಸೊ ಹಾಗಾಗಿ ಅವ್ರೂ ಬಿಡೋ ಚಾನ್ಸಸ್ ಇರುತ್ತೆ. ಲಾಸ್ಟ್ ಆ್ಯಂಡ್ ಮೇನ್ ಪ್ಲೇಯರ್ ಬಂದುಬಿಟ್ಟು ಮಯಾಂಕ್ ಯಾದವ್. ಇವರು ಇನಿಷಿಯಲಿ ಬಂದಾಗ ಆಲ್ ಓವರ್ ಇಂಡಿಯಾ ಒಳ್ಳೆ ಅವರು ಪೇಸಿಂದ ಅವರು ಎಲ್ಲ ಕಡೆ ಸುದ್ದಿ ಮಾಡಿದರು. ಆದರೆ ಈಗ ಲಾಸ್ಟ್ 2 yearsಯಿಂದ ಬರೀ ಇಂಜುರಿನೇ ಆಗ್ತಾ ಇದ್ದಾರೆ. ಇವ್ರನ್ನ ಲಾಸ್ಟ್ ಇಯರು LSG ಅವರು 11 ಕೋಟಿಗೆ ರಿಟೈನ್ ಮಾಡ್ಕೊಂಡಿದ್ರು. ಇವರು ರಿಟೈನ್ ಪ್ಲೇಯರ್ ಇವರು. ಆದರೆ ಲಾಸ್ಟ್ ಇಯರೂ ಆಡಿದ್ದು 2-3 ಮ್ಯಾಚ್ ಅಷ್ಟೇ, ಮತ್ತೆ ಇಂಜುರಿ ಆದರು. ಇಂಡಿಯಾಗೂ ಕಮ್ಬ್ಯಾಕ್ ಮಾಡಿದ್ರು, 1-2 ಮ್ಯಾಚ್ ಆಡಿದ್ರು, ಮತ್ತೆ ಇಂಜುರಿ ಆದರು. ಸೊ ಹಾಗಾಗಿ ಇವರು ಇಂಜುರಿ ಪ್ರೋನ್ ಆಗಿದ್ದಾರೆ. ಬೇಕಂದರೆ ಬಿಟ್ಟು ಕೂಡ ವಾಪಸ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ